ಜ್ಞಾನಭಾರತಿ ಪೊಲೀಸರ ಭರ್ಜರಿ ಕಾರ್ಯಾಚರಣೆ. 50 ಲಕ್ಷ ಮೌಲ್ಯದ ನಗದು, ಚಿನ್ನ, ಬೆಳ್ಳಿ ಕಾಕಿ ವಶಕ್ಕೆ. ಬೆಂಗಳೂರಿನ ಜ್ಞಾನಭಾರತಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. ಜ್ಞಾನಭಾರತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕನ್ನ ಹಾಕ್ತಿದ್ದ 3 ಕದಿಮರನ್ನ ಅರೆಸ್ಟ್ ಮಾಡಿದ್ದಾರೆ. ಬಂಧಿತ ಆರೋಪಿಗಳಿಂದ ಒಂದಲ್ಲ ಎರಡಲ್ಲ ಬರೋಬ್ಬರಿ 50 ಲಕ್ಷ ಮೌಲ್ಯದ ಚಿನ್ನ, ನಗದು ವಶಕ್ಕೆ ಪಡೆದಿದ್ದಾರೆ. ಹೌದು, ಕಳೆದ ತಿಂಗಳು ಜ್ಞಾನಭಾರತಿ ಠಾಣಾ ಕಳ್ಳತನ ನಡೆದಿದೆ. ದಿನಾಂಕ 3/8/2025ರಂದು ದೂರುದಾರರಾದ ಶ್ರೀ ಕಾಂತರಾಜು ಹಾಗೂ HBN ಹನುಮಯ್ಯ ಜ್ಞಾನಭಾರತಿ ಠಾಣೆಗೆ ಹಾಜರಾಗಿ ಕಳ್ಳತನದ ಬಗ್ಗೆ ದೂರು ದಾಖಲಿಸಿದ್ದಾರೆ. ಕಂಪ್ಲೇಂಟ್ ಪಡೆದ ಜ್ಞಾನಭಾರತಿ ಪೊಲೀಸರು 3 ಕದಿಮರನ್ನ ಅರೆಸ್ಟ್ ಮಾಡುವುದರಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನು ದಿನಾಂಕ 2/8/2025ರಂದು ಮಧ್ಯಾಹ್ನ 1 ಗಂಟೆಗೆ ಕಾಂತರಾಜು ಕುಟುಂಬ ಸಮೇತ ದೇವರ ಕಾರ್ಯನಿಮಿತ್ತ ಸ್ವಂತ ಊರು ಕೊರಟಗೆರೆಗೆ ತೆರಳಿದ್ರು. ಮರುದಿನ ಮನೆಗೆ ವಾಪಸ್ ಬಂದು ನೋಡಿದಾಗ ಮನೆಯ ಬಾಗಿಲನ್ನ ಮುರಿದು ಕದಿಮರು ಚಿನ್ನಾಭರಣ, ನಗದು ದೋಚಿ ಪರಾರಿಯಾಗಿದ್ರು. ಜ್ಞಾನಭಾರತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿತ್ತು. ಪ್ರಕರಣವನ್ನ ಬೆನ್ನತ್ತಿದ್ದ ಜ್ಞಾನಭಾರತಿ ಪೊಲೀಸರು ಸಿಸಿ ಕ್ಯಾಮೆರಾ ಪರಿಶೀಲಿಸಿ ಹಳೆಯ MO ಆಸಾಮಿಗಳು ಕೃತ್ಯವೆಸಗಿರುವ ಬಗ್ಗೆ ಖಚಿತಪಡಿಸಿಕೊಂಡು ಆರೋಪಿಗಳಾದ ಅಬ್ರಾಹಂ, ನಿಖಿಲ್ ಮತ್ತು ಧನುಷ್ನನ್ನ ಬಂಧಿಸಿದ್ದಾರೆ. ಇನ್ನು ಈ ಆರೋಪಿಗಳ ವಿರುದ್ಧ ಈ ಮೊದಲೇ ಕೇಸ್ಗಳು ಕೂಡ ದಾಖಲಾಗಿವೆ. ಇನ್ನು ಆರೋಪಿಗಳಿಂದ ಸುಮಾರು 423 ಗ್ರಾಂ ತೂಕದ ಚಿನ್ನದ ಆಭರಣಗಳು ಹಾಗೂ 710 ಗ್ರಾಂ ತೂಕದ ಬೆಳ್ಳಿ ವಸ್ತುಗಳು, ವಾಚ್ಗಳು ಹಾಗೂ ನಗದು ಹಣ ಮತ್ತು ಕೃತ್ಯಕ್ಕೆ ಉಪಯೋಗಿಸಿದ್ದ ಕಬ್ಬಿಣದ ರಾಡ್ಗಳು ಹಾಗೆ ದ್ವಿಚಕ್ರ ವಾಹನವನ್ನ ಪೊಲೀಸರು ಸೀಜ್ ಮಾಡಿದ್ದಾರೆ. ನೈಋತ್ಯ ವಿಭಾಗದ DCP ಶ್ರೀಮತಿ ಅನಿತಾ ಹದ್ದಣ್ಣನವರ್ ನೇತೃತ್ವದಲ್ಲಿ ಈ ಕಾರ್ಯಾಚರಣೆ ನಡೆದಿದೆ. IPS ಮತ್ತು ಕೆಂಗೇರಿ ಉಪವಿಭಾಗದ ಮಾನ್ಯ ACP ಶ್ರೀ ಬಸವರಾಜ್ ತೇಲಿ ಅವರ ಇನ್ಸ್ಪೆಕ್ಟರ್ ಶ್ರೀ ರವಿ MS, PSI ಶ್ರೀ ಭಗವಂತರಾಯಿ ಮಾಲಿ ಪಾಟೀಲ್, PSI ಶ್ರೀ ವಿಜಯ್ ಕುಮಾರ್ MS, ಶ್ರೀ ಪ್ರಕಾಶ್ B, ಚೇತನ್ ಕುಮಾರ್ ಇವರೆಲ್ಲರ ಸಮ್ಮುಖದಲ್ಲಿ ಕಾರ್ಯಾಚರಣೆಯನ್ನ ನಡೆಸಿ ಆರೋಪಿಗಳ ಎಡೆಮುರಿ ಕಟ್ಟಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ನ್ಯೂಸ್ ಡೆಸ್ಕ್, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.